ಎಲ್ಲೋದ್ನಪ್ಪ ಇವನ್ ಸಿದ್ದಣ್ಣ ಇವನು ಏಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ, ಗುಡ 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 ಅಂತೈತೆ ಅತ್ಲಗಿ. ಬೆಳಿಗ್ಗೆ ಬೇರೆ ಒಂದ್ ಈಟ್ ತಿಂಡಿ ತಿಂದಿದ್ ನಾನು. ಹ್ಮ್ ಎಲ್ಲೋದ್ನು ಏನಪ್ಪ ಅತ್ಲಗಿ. ಅತ್ಲಾಗ ಹೋಗಿ ಟೌನ್ ಅಲ್ಲದೇನೆ ಹೋಟ್ಲಲ್ಲೇ ಹೋಗ್ಬಿಟ್ಟು ತಿನ್ಕೊಂಬರಂಗ್ ಕಳ್ಳ ಬಿರಿಯಾನಿ ಅವೆಲ್ಲ ಅಂತ ಹೇಳಿರೆ, ಇಲ್ಲ ಸೌಕರ್ಯ ಟೌನಿಗೆ ಏನು ಹೋಗೋಣ ಸುಮ್ಕಿರ್ರಿ, ಒಳ್ಳೆ ತಂಪಾಗೈತೆ, ಚಳಿ ಚಳಿಯಾಗೈತೆ, ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಖಾರವಾಗಿ ಹೋಗ್ಬಿಟ್ಟು ಮಟನ್ ಸಾಂಬಾರು ಕಬಾಬು ಬಿರಿಯಾನಿ ಎಲ್ಲ ಕಟ್ಟಿಸ್ಕೊಂಡ್ಬರ್ತೀನಿ ತಡೀರಿ ಅಂತ ಇನ್ನು ಹೋದವನು ಈಟೊತ್ತಾದ್ರೂ ಬರದ್ ಬೇಡವ ಇವನು ಸಿದ್ದಣ್ಣ. ಅಲ್ಲೇ ಹೋಗಿ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಮೇಲಾಯ್ತು. ಒತ್ತು ಬೇರೆ ಆಗೋಯ್ತು ನನಗೆ, ಹೊಟ್ಟೆ ಬೇರೆ ಹಸಿತೈತೆ. ಯಾವಾಗ ತಿನ್ನೋಣ ಅನಿಸ್ತೈತೆ. ಈ ಚಳಿಗೂ ಅದಕ್ಕೂ ಒಂಥರ ತಂಪ ಗಾಳಿ ಬೀಸ್ತಿರೋದಕ್ಕೂ ಇನ್ನೊಂಚೂರು ತಿನ್ಬೇಕು ಅನಿಸ್ತೈತೆ. ಇವ್ ನೋಡಿರಿ ಇಷ್ಟೊತ್ತಾದ್ರೂ ಬರೋದ್ ಬೇಡವಾ. ಹೋಗತ್ಲಾಗಿ ಇನ್ ಯಾವಾಗ ಬರ್ತಾನೆ ಏನೋ ಇವನ್ ಸಿದ್ದಣ್ಣ ಅತ್ಲಾಗಿ. ಇವನಿಗೆ ಕಳ್ಸೋದ್ ಬಿಟ್ಟು ನಾನೇ ಅತ್ಲ ಕಾರಲ್ಲಿ ಹೋಗ್ಬಿಟ್ಟು ತಗೊಂಬಂದಿದ್ರು ಆಗ್ತಿತ್ತು. ಬೇಗನಾದ್ರೂ ತಿನ್ಬೋದಿತ್ತು. ಅಯ್ಯೋ ಇದೇನಪ್ಪ ಇದು, ನಾನ್ ನೋಡಿದ್ರೆ ತೋಟದಲ್ಲೆಲ್ಲ ಹುಡ್ಕಾಡ್ತಿದೀನಿ, ಏನೋ ಕೆಲಸ ಮಾಡ್ತಿರ್ಬೇಕು ಸಾಮಾನ್ಯಕ್ಕೆ. ಉದ್ರಿರೋ ಕಾಯಿಗಳೆಲ್ಲ ತೆಗೆದು ಎತ್ತಾಕಿ ತೋಟದಲ್ಲೇನಾರು ಎತ್ತಿಡ್ತಿರ್ಬೇಕು ಸಾಮಾನ್ಯಕ್ಕೆ, ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟು ಅಂತ. ಇವ್ರು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಕುರ್ಚಿ ಹಾಕೊಂಡು ಕುಂತಿದ್ದಾರೆ. ಅಯ್ಯೋ 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 ಅಯ್ಯೋ, ಇನ್ನು ಏನ್ ಮಾಡ್ಬೇಕಂತ ಆಸೆ ಆಯ್ತಾ ಏನಪ್ಪ ಇವರಿಗೆ. ಅಲ್ಲ 15 ದಿವಸಕ್ಕೋ ತಿಂಗ್ಳಿಗೊಂದ್ಸಲಿ ಬರ್ತಾರೆ ತೋಟದಲ್ಲಿ. ಮೊದ್ಲು ನಮ್ಮ ಸಾವುಕಾರರು ಇದ್ದಾಗ ಅದೇನ್ ಕೆಲಸ ಮಾಡೋರು, ತೋಟ ಹೆಂಗ್ ಕಂಗೊಳಿಸ್ತಿತ್ತು ಹಸ್ರುಗ್ಲೆ. ತೋಟಕ್ಕೆ ನೋಡಿದ್ರೆ ಖುಷಿ ಆಗೋದು ತೋಟದ ಒಳಗಡೆ ಬರೋದಕ್ಕೆ. ಅಷ್ಟು ಚೆನ್ನಾಗಿದ್ದಿತ್ತು ತೋಟನ. ಎಲ್ಲಿಂದ ಹೆಂಗ್ ಮಾಡ್ಬಿಟ್ರು ಇವರು. ಬರ್ತಿರೋ ಫಸ್ಲುಗಳು ಏನು ಬಿಡ್ತಿಲ್ಲ. ಆ ಕಾಯಿಗಳೆಲ್ಲ ಮಾರ್ಬಿಟ್ಟು ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ. ತೆಂಗಿನ ಇದ್ರಲ್ಲಿ ಫಸ್ಲುಗಳು ಎಲ್ಲದೂನು, ಅಲ್ಲೇ ಎಳ್ನೀರೆಲ್ಲಾನು ಮಾರ್ತಿದ್ದಾರೆ. ಇನ್ನು ಏನೇನ್ ಮಾರ್ತಾರೋ, ಏನೇನ್ ಮಾರ್ಬೇಕು ಅನ್ಕೊಂಡಿದಾರೋ ಒಂದೂ ಗೊತ್ತಿಲ್ಲಪ್ಪ. ಇನ್ನೇನ್ ಅಲ್ಲ ಇವರಿಗೆ ಇಷ್ಟೊಂದೆಲ್ಲ ಇದ್ರೂ ಕೂಡ ಯಾಕೆ ಮಾರದಂತ ಹುಚ್ಚಿ ಏನೈತೆ ಇವರಿಗೆ ಅಂತ. ಆರಾಮಾಗಿ ಇರ್ಬೋದಲ್ಲ ನೆಮ್ಮದಿಯಾಗಿ, ತೋಟ ಎಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದು. ನಮ್ಮ ಸಾವುಕಾರು ಎಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಉಳಿಸೋಗಿರೋದನ್ನ ಇವ್ರು ಬಂದ್ 15-20 ದಿವಸಕ್ಕೇನೆ ಎಲ್ಲ ಮಾರ್ತಿದಾರಲ್ಲ ಇವರು. ಏನಾದ್ರೂ ಮಾಡ್ಕೊಳ್ಳಿ ಬಿಡ್ರಿ ಅತ್ಲಾಗಿ, ನಮ್ಗೆ ಏನಾಗ್ಬೇಕಾಯ್ತೆ ಅತ್ಲಾಗಿ. ಮಾತ್ರ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಈ ತೋಟಕ್ಕೆ. ಇವ್ರಿಗೆ ಏನ್ ಬಂದೈತೆ ಇವರಿಗೆ ಅಂತ. ಇವ್ರ ಹತ್ರ ಎಂತ ಬುದ್ಧಿ ಐತೆ ಅಂತ. ಸಾವುಕಾರ್ರೆ 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 ನಿಂಗಣ್ಣರೇ, ಇಲ್ಲಿದ್ದೀರಾ ನೀವು? ನಾನು ತೋಟದ ಪೂರ ಹುಡ್ಕಾಡ್ತಿದ್ದೀನಿ ಸಾಮಾನ್ಯಕ್ಕೆ. ನಿಂಗಣ್ಣ ಅಲ್ಲೆಲ್ಲಾರು ಗೇಟ್ ವಾಲ್ ಏನಾರ ತಿರ್ಸ್ತಿರ್ಬೇಕು, ನೀರೇನಾರ ಬಿಡ್ತಿರ್ಬೇಕು, ಎಲ್ಲ ಫಸ್ಲುಗಳೆಲ್ಲ ನೋಡ್ತಿರ್ಬೇಕು ಅಂತ ಏನೋ ಕೆಲಸ ಮಾಡ್ತಿದಾರ ಅನ್ಕೊಂಡ್ರೆ ನೀವು ಆರಾಮಾಗಿ ಕುರ್ಚಿ ಹಾಕೊಂಡು ಬಂದು ಕುಟ್ಕೊಂಡಿದ್ದೀರಾ. ಏನ್ ಸಾವುಕಾರ್ರೆ, ಏನ್ ಸಮಾಚಾರ? ತೋಟದಲ್ಲೂ ಕುರ್ಚಿ ಹಾಕೊಂಡು ಕುತ್ಕೊಂಡಿದ್ದೀರಲ್ಲ. ಆರಾಮ್ ಕಂಡು ಬಿಡ್ರಿ, ನೀವು ಒಂಥರ ಪುಣ್ಯ ಮಾಡಿದೀರಾ. ವಾ ಜಗಣ ಬಾರ್ಲಾ. ಏನ್ಲ ಮಾಡೋದು ಜಗಣ, ನನಗೂ ಒಂಥರ ಮೈಕೈ ನೋವು ಕಳ್ಳ. ಬೆಳಿಗ್ಗೆ ಬೇಗ ಬೇರೆ ಎದ್ಬಿಟ್ಟು ಬಂದು ತೋಟದ 2 ರೌಂಡ್ ಸುತ್ತಿದ್ದೀನಿ. ಏನೇನ್ ಆಗೈತೆ ಏನು ಎತ್ತ ಪ್ರತಿಯೊಂದೂ ನೋಡ್ತಿದ್ದೀನಿ. ಎಲ್ಲ ನೋಡಿ ಪ್ರತಿಯೊಂದನ್ನು ಇದು ಮಾಡ್ಕೊಳ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಕಳ್ಳ. ಅತ್ಲಾಗಿ ನನಗೆ ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ. ಅದಕ್ಕೋಸ್ಕರ ಅತ್ಲಾಗಿ ಬಂದು ಕುರ್ಚಿ ಹಾಕೊಂಡು ಬಂದು ತೋಟದ ಮನೇಲಿ ಇತ್ತಲ್ಲ ಕುರ್ಚಿ ಹಾಕೊಂಬಂದು ಕೂತ್ಕೊಂಡ್ಬಿಟ್ಟೆ ಕಳ್ಳ. ಇನ್ನೇನ್ ಮಾಡೋಣ ಹೇಳು ಜಗಣ, ಸಾಕಾಗ್ತೈತ್ ಕಣ. ನನಗೂ ಮೈ ಕೈ ನೋವು, ಕೆಲಸ ಮಾಡಕ್ಕಾಗಲ್ಲ. ಇನ್ನೇನ್ ಕೆಲಸ ಮಾಡ್ತೀರಾ ನೀವು? 12 ಗಂಟೆಗೆ ಎದಳ್ತೀರಾ, ಅಲ್ಲಿ ಇಲ್ಲಿ ಹೋಗ್ತೀರಾ, ತಿನ್ಕೊಂತೀರಾ, ಆರಾಮಾಗಿ ಬಂದ್ಬಿಟ್ಟು ತೋಟದಲ್ಲಿ ಕೂತ್ಕೊಂತೀರಾ, ಏನೇನ್ ಬೇಕು ಎಲ್ಲ ಮಾರ್ಕೊಂತೀರಾ, ಖರ್ಚಿಗೆ ಮಾಡ್ಕೊಂಡು ತಿರ್ಗಾ ಹೋಗ್ಬಿಟ್ಟು ನೀವು ಏನೇನ್ ಬೇಕಾದ ಎಂಜಾಯ್ ಮಾಡ್ಕೊಂಡ್ ಬರ್ತೀರಾ, ಏನೇನ್ ಬೇಕೆಲ್ಲ ತಿನ್ಕೊಂಡು. ಇನ್ನೇನು ಕೆಲಸ ಮಾಡ್ಬೇಕನ್ಸುತ್ತೆ ನಿಮ್ಗೆ. ಸರಿ ಸಾವುಕಾರ್ರೆ, ಆಯ್ತು ನಾನು ಬರೋನ್. ಇನ್ನೇನು ಸಾವುಕಾರ್ರೆ, ನನ್ನ ಕೆಲಸ ಎಲ್ಲ ಮುಗೀತು. ತೋಟಕ್ಕೆ ಗೊಬ್ಬರ ಚೆಲ್ಲೋದಕ್ಕೆ ಹೇಳಿದ್ರಿ, ಗೊಬ್ಬರ ಚೆಲ್ಲ ಆಯ್ತು. ಇನ್ನೇನು ಎಲ್ಲ ಮುಗೀತು. ಇನ್ನೇನ್ ಮಾಡೋಣ ಹೇಳ್ರಿ, ನನಗೂ ಸ್ವಲ್ಪ ಕೆಲಸಗಳು ಇರ್ತವೆ. ಮಂತ ಹೋಗ್ತೀನಿ ಕಣ್ ಸಾವುಕಾರ್ರೆ ನಾನು. ನಿಂಗಣರೇ ತಡಿಯಲ್ಲ ಜಗಣ, ಎಲ್ಲೋಗ್ತೀಯ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಪಾಪ ನೀನು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ಯಾ, ಕರೆದ ತಕ್ಷಣ ಕೆಲ್ಸಕ್ಕೆಲ್ಲ ಬರ್ತೀಯ ಪಾಪ. ತಡಿ ಹೋಗುವಂತೆ ಒಂದ್ಗಳಿಗೆ. ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದಿತ್ತು ಕಣವ್. ಅದಕ್ಕೆ ನಮ್ಮ ಇವನ್ ಸಿದ್ದಣ್ಣ ಇದ್ದಾನ ನೋಡು, ನಮ್ಮ ಸಿದ್ದಣ್ಣ ತವ ನಾನು ಮಟನ್ ಸಾಂಬಾರು, ಕುರಿ ಮಟನ್ ಸಾಂಬಾರು, ಹಂಗೆ ಕಬಾಬು ಬಿರಿಯಾನಿ ಎಲ್ಲ ತರ್ಸಿದೀನಿ. ತಿನ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಹೋಗುವಂತೆ ಕಣ್. ತಡಿ, ಏನ್ ಅಂತದ್ ಅರ್ಜೆಂಟ್ ಏನೈತೆ? ಹೋಗುವಂತೆ ಕಣ್ ತಡಿಯೋ. ಮಟನ್ ಸಾಂಬಾರು, ಬಿರಿಯಾನಿ, ಕಬಾಬು ಎಲ್ಲ ತರ್ಸಿದೀರಾ? ಬಾ 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 ಬಾ. ಇನ್ನೇನು ತರಿಸ್ದಲ್ಲ, ಇನ್ನೇನು ಎಂಜಾಯ್ ಮಾಡ್ದಲ್ಲ, ಇನ್ನೇನು ಮಾಡ್ತೀರಾ ನೀವು? ಕಷ್ಟಪಟ್ಟು ಮಾಡಿದ್ರೆ ತಾನೇ ನಿಮ್ಗೂ ಬೆಲೆ ಏನಂತ ಗೊತ್ತಾಗೋದು. ಎಲ್ಲ ನಮ್ಮ ಸಾವುಕಾರನು, ನಮ್ಮ ಸಾವುಕಾರ ಮಗ ದಿಲೀಪ ಕಷ್ಟಪಟ್ಟು ಮಾಡಿ 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 ಪಾಪ ಬೆವರು ಸುರಿಸಿ ಉಳಿಸೋಗಿರೋದು. ಎಲ್ಲ ಮಾರ್ಕೊಂಡು ತಿನ್ಕೊಂಡು ಕಬಾಬು ತಿಂತೀರಾ, ಬಿರಿಯಾನಿನೂ ತಿಂತೀರಾ, ಎಂಜಾಯ್ನು ಮಾಡ್ತೀರಾ ಕಣ್ ಬಿಡ್ರಿ. ಅಲ್ಲ ಬೆಲೆ ಗೊತ್ತಿದ್ರೆ ಹಿಂಗೆಲ್ಲ ಮಾಡ್ತಿರಲ್ಲ ಇವರು.
ಅಲ್ಲ ಕಷ್ಟಪಡ್ಬೇಕು ಅಂತ ಇನ್ನು ಯಾವಾಗ ಗೊತ್ತಾಗುತ್ತೋ ಏನ. ಇವ್ರು ಹಿಂಗೆ ಮಾಡ್ತಿದ್ರೆ ಗ್ಯಾರಂಟಿ ಇವ್ರು ತೋಟ ಉಳಿಸಲ್ಲ ನನ್ನ ಪ್ರಕಾರ. ಎಲ್ಲ ಮಾರ್ಕೊಂಡು ಹೋಗ್ತಾರೆ ಒಂದ್ ಕಡೆಯಿಂದ. ಚೆನ್ನಾಗಿ ಗೊತ್ತೈತೆ ನನಗೆ. ಏನಾದ್ರೂ ಮಾಡ್ಕೊಳಕ್ ಬಿಡು, ನಮ್ಗೇನಾಗ್ಬೇಕಾಯ್ತೆ. ಹ್ಞೂ ಇದ್ಯಾಕಲ ಲೇ ಜಗಣ, ಏನೋ ಪೀಸ್ ಬಿಡ್ತಿದ್ಯಾ ಒಬ್ನೇನೆ? ಅಲ್ಲ ಕಣವ್, ನಮ್ಮ ಸಿದ್ದಣ್ಣ ಎಲ್ಲ ತಗೊಂಬರ್ತಾನೆ, ಊಟ ಮಾಡ್ಕೊಂಡು ಹೋಗುವಂತೆ ತಡಿಲ ಅಂತ ಹೇಳಿದ್ರೆ ನೀನು ಏನೇನೋ ಒಬ್ನೇ ಮನ್ಸಲ್ಲಿ ಮಾತಾಡ್ಕೊಂತಿದ್ಯಲ್ಲ. ಬಾರ ಕೂತ್ಕ, ಬಾರ ಹೋಗುವಂತೆ ಕಣ್ ಬಾರವು. ಹ್ಞೂ ಇಲ್ಲ ನಿಂಗಣ್ಣರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಪುರ್ಸತ್ತಿಲ್ಲ ಇವಾಗ. ಮಂತವ ಕೆಲಸಗಳಿದಾವೆ. ಟೌನಿಗೆ ಬೇರೆ ಹೋಗಿ ಬರ್ಬೇಕಿತ್ತು. ಒಂದು ಸ್ವಲ್ಪ ನನ್ನ ತಂಗಿ ಮನೆಗೆ ಬೇರೆ ಹೋಗಿ ಬರ್ಬೇಕಿತ್ತು, ನೆಂಟ್ರ ಮನೆಗೆ. ಅಲ್ಲೂ ಕೂಡ ಕೆಲಸಗಳಿದಾವೆ. ಹಂಗಾಗಿ ಇನ್ನೇನು ನನ್ನ ಕೆಲಸ ಎಲ್ಲ ಮುಗೀತಲ್ಲ, ನಾನಿನ್ನು ಬರ್ತೀನಿ, ಸರಿನಾ? ಇನ್ನೊಂದು ದಿವಸ ಸಿಗ್ತೀನಿ ಕಣಿ, ಹೇಳ್ರಿ. ಇನ್ನೊಂದು ದಿವಸ ಬಂದ್ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ. ನೀವು ಪಾಪ ತರಿಸಿದಿರಾ, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ರಿ. ನಾನು ಬರೋಣ. ಅಯ್ಯ, ಇದೆಲ್ಲ ಏನು ಜಗಣ? ಬಾರ ಬಾರ ಪಾಪ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿರ ನೀನು. ಏನೇನ ಇಲ್ದವೆಲ್ಲ ಹೇಳ್ತಿರ್ತೀಯಪ್ಪ. ಸಾರಿ ಬಿಡು, ನೀನ್ ನಾಳೆ ಬರ, ನಾವೇನು ಮಾಡಕ್ಕಾಗಲ್ಲ ಕಣಪ್ಪ. ಏನ ನಮ್ಮ ಹುಡ್ಗ ಅಂತ ಕರಿತೀವಿ, ತಿನ್ಕೊಂಡು ಹೋಗ್ಲಿ ಅಂತ. ಬಂದ್ರೆ ಅಷ್ಟು, ಬರಲಿಲ್ಲ ಅಂದ್ರು ನಮ್ಗೇನೇನು ಬೇಜಾರೇನು ಮಾಡ್ಕೊಳಲ್ಲ ನಾವು. ಸರಿ ಸರಿ ಆಯ್ತು, ಹೋಗು. ಅಯ್ಯೋ, ಒತ್ತು ಬೇರೆ ಮಾಡ್ಕೊಂಬಂದೆ. ನಮ್ಮ ಸಾವುಕಾರರು ಏನು ಬೇಜಾರು ಮಾಡ್ಕೊಂಡ್ರ ಏನೋ. ಅಲ್ಲಿ ಬೇರೆ ಅವರು ಹೋಟೆಲ್ ಒಂದು ಸ್ವಲ್ಪ ಪಾರ್ಸಲ್ ಬೇರೆ ಕಟ್ಕೊಡೋದು ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ರು. ಏನು ಮಾಡೋಣ? ಅದಕ್ಕೆ ಒಂದು ಸ್ವಲ್ಪ ತಡ ಆಗೋಯ್ತು. ಪಾಪ ಆವಾಗ್ಲೇ ನಾನು ಹೊಟ್ಟೆ ಹಸ್ಕೊಂಡು ಕಾಯ್ಕೊಂಡು ಕುಂತಿದ್ದಾರೆ ನಮ್ಮ ಸಾವುಕಾರರು ನನಗೋಸ್ಕರ. ನಮ್ಮ ಸಿದ್ದಣ್ಣ ಆವಾಗ ತಗೊಂಬರ್ತಾನೆ, ಇವಾಗ ತಗೊಂಬರ್ತಾನೆ ಅಂತ. ಸಾವುಕಾರ್ರೆ, ಸಾವುಕಾರ್ರೆ, ಬಂದೆ ಬಂದೆ ಬಂದೇ ಬಿಟ್ಟೆ ಸಾವುಕಾರ್ರೆ ನಾನು. ತಾರೀಕೆ ಇವಾಗ ಬಂದಲ್ಲ ಸಿದ್ದಣ್ಣ ನೀನು. ಏನ್ಲ ಸಿದ್ದಣ್ಣ ನೀನು, ನಿನ್ನಿಂದ ಒಳ್ಳೆ ಗೋಳ ಆಗೋಯ್ತು ಕಣಪ್ಪ ನನಗೆ ಅತ್ಲಾಗಿ. ಒಳ್ಳೆ ಕತೆ ಆಗೋಯ್ತು. ಅಲ್ಲ ಕಳಿಸಿದ್ದಣ್ಣ, ಬೇಗ ಬರಲ್ಲ ಹೊಟ್ಟೆ ಹಸ್ತಿರುತ್ತೆ ನನಗೆ ಅಂತ ಹೇಳಿದ್ದೆ ತಾನೆ. ಬೆಳಿಗ್ಗೆ ಒಂದು ಈಟೆ ಇಟ್ಕೊಳ್ಳ ತಿಂಡಿ ತಿಂದಿದ್ದು ನಾನು. ಜಾಸ್ತಿ ತಿಂಡಿನೂ ತಿನ್ಕೊಂಬರ್ಲಿಲ್ಲ, ಏನಿಲ್ಲ ಕಣಸಿದ್ದಣ್ಣ. ಇಲ್ಲಿ ತೋಟದ ಹತ್ರ ಕೆಲ್ಸಕ್ಕೆ ಬಂದ್ಬಿಟ್ರೆ ನನಗೆ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟು ಹೊಟ್ಟೆ ಹಸ್ತಿರುತ್ತೆ ಅಂತ ಗೊತ್ತು ತಾನೆ ನಿನಗೆ. ಬೇಗ ಬಾರಪ್ಪ ಅಂತ ಹೇಳಿದೀನಿ. ನೀನು ಯಾಕೆ ಇಷ್ಟಂತ ತಡ ಮಾಡ್ಕೊಂಬಂದೆ ನೀನು? ಬೇಗ ಬರೋದಲ್ವ ನೀನು? ಅಲ್ಲ, ಈ ಸಾವುಕಾರ ಇನ್ನೇನ್ ಕೆಲಸ ಮಾಡಿರಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಇನ್ನೇನ್ ಕೆಲ್ಸಕ್ಕೆ ಹೋಗಿದ್ರು ಇವರು ತೋಟದಲ್ಲಿ, ಇನ್ನೇನ್ ಕೆಲಸ ಮಾಡಿರು ಅಂತದ್ದು. ಬಂದ್ರು ಒಂದು 12 ಗಂಟೆಗೆ ಬಂದ್ಬಿಟ್ಟು ಆರಾಮಾಗಿ 1-2 ರೌಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸುತ್ತಾಡಿದ್ರು. ಏನಪ್ಪ ಜಗಣ್ಣ, ತಿಂಡಿ ಆಯ್ತಾ, ಊಟ ಆಯ್ತಾ, ಏನೇನು ಮಾಡಿದೆ ಕೆಲಸ ಎಲ್ಲ ಕೇಳ್ಕೊಂಡ್ರು. ಆರಾಮಾಗಿ ಬಂದ್ಬಿಟ್ಟು ಕುರ್ಚಿ ಹಾಕೊಂಡು ಆರಾಮಾಗಿ ಕುಂತಿದ್ದಾರೆ. ಇನ್ನೇನು ಕೆಲಸ ಮಾಡಿರಂತ ನೋಡಿದ್ರೆ ಆ ಸಿದ್ದಣ್ಣನ ಮುಂದೆ ತೋಟದಲ್ಲಿ ಕೆಲ್ಸಕ್ಕೆ ಬಂದ್ಬಿಟ್ರೆ ನನಗೆ ಸುಸ್ತಾಗ್ಬಿಡುತ್ತೆ ಕಣ, ಹೊಟ್ಟೆ ಹಸ್ತೋಗ್ಬಿಡುತ್ತೆ ಕಣ. ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲ. ಯಪ್ಪ 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 ಯಪ್ಪ, ಅದೇನು ಕೆಲಸ ಮಾಡಿದ್ರು ಏನ ಇವರು? ಏನು ಜಂಬ ಬಂದ್ಬಿಟ್ಟೈತಿ ಇವರಿಗೆ. ಮೊದಲು ಸಾವುಕಾರರಿದ್ದಾಗ ಸಾವುಕಾರ ತೋಟದಲ್ಲಿ ಎದ್ನೋ ಬಿದ್ನೋ ಅಂತ ಕೆಲಸ ಮಾಡೋರು. ಅಯ್ಯೋ 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 ಬಾವಾ, ಅದು ಅದು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ತೋಟಕ್ಕೆ ಗೊಬ್ಬರ ಹಾಕಿಸ್ಬೇಕು, ಕಾಯಿ ಕೇಳಿಸ್ಬೇಕು, ಅದ್ ಕೆಲಸ ಮಾಡಬೇಕು ಇದ್ ಕೆಲಸ ಮಾಡಬೇಕು ಅಂತ ಏನು ಕಡಿಮೆ ಕೆಲಸ ಮಾಡ್ತಿದ್ರ? 4 ಗಂಟೆಗೆ ಎದ್ದು ಬಂದಿರೋರು ತೋಟದ ಹತ್ರ. ಇವಾಗ ನೋಡು ಅದೇನು ದುರಂಕಾರ ಬಂದ್ಬಿಟ್ಟೈತೆ, ಅದೇನು ಜಂಬ ಬಂದ್ಬಿಟ್ಟೈತಿ ಇವರಿಗೆ. ಯಪ್ಪ 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 ಯಪ್ಪ. ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಇವನ್ ಸಿದ್ದಣ್ಣ ಬೇರೆ ಅವನ ಜೊತೆ, ಇವನಿಂದಾನೇ ಅರ್ಧ ಹಾಳಾಗೋಗ್ತಿರೋದು ಇವ್ರು ಸಾವುಕಾರರು ಮಾತ್ರ. ಇವ್ ನಿಂಗಣ್ಣ ಇದಾರಲ್ಲ, ಸಿದ್ದಣ್ಣ ಬೇಕು ಬೇಕು ಅಂತಾನೆ ಅದು ಇದು ಹೇಳ್ಕೊಡೋದು. ಇವ್ರು ಅವ್ನು ಹೇಳ್ದಂಗೆನೆ ಇವ್ರು ಕುಣಿಯೋದು ಈ ನಿಂಗಣ್ಣ. ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಅದ್ಯಾಕಲ್ಲ ಸಿದ್ದಣ್ಣ ಏನು ಮಾತಾಡ್ತಾನೆ ಇಲ್ಲ? ಮಾತಾಡು. ಯಾಕೆ ತಡ ಮಾಡ್ಕೊಂಬಂದೆ? ಬೇಗ ಬರೋದಲ್ವೇನ? ನಾನು ಹೇಳಿದ್ದೆ ತಾನೇ ನಿನಗೆ. ಆದ್ರೆ ತಗೊಂಬಾರ, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಚೆನ್ನಾಗಿ ಟೇಸ್ಟಿ ಆಗಿರೋ ಅಂತ ಯಾವ್ದಾರ ಅಂಗಡಿಗೆ ಹೋಗ್ಬಿಟ್ಟು ಚೆನ್ನಾಗಿರೋದೇನಾದ್ರೂ ಬಿರಿಯಾನಿನ ಕಬಾಬ್ ಏನಾದ್ರು ತಗೊಂಬಾರ ಸಾಕು. ಮಟನ್ ಸಾಂಬಾರ್ ಸಿಗ್ಲಿಲ್ಲ ಅಂದ್ರೆ ಮುದ್ದೆ, ಮಟನ್ ಸಾಂಬಾರ್ ಸಿಗ್ಲಿಲ್ಲ ಅಂದ್ರೆ ಅಂತ ಹೇಳಿದ್ದೆ ತಾನೆ. ನೀನ್ ಬರೀ ಇಂಥವೇ ಮಾಡ್ತೀಯ ಕಣಪ್ಪ. ಏನ್ ತಗೊಂಬಂದೆ ಇವಾಗ? ಯಾಕೆ ತಡ ಮಾಡ್ಕೊಂಬಂದೆ ನೀನು? ಅಯ್ಯೋ ಸಾವ್ಕಾರೆ, ನಿಂಗಣ್ಣಾರೆ, ಏನ್ ಮಾಡ್ತೀರಾ ಹೇಳ್ರಿ? ನನ್ಗುದು ಬೇಗನೆ ತಗೊಂಬರ್ಬೇಕಂತ ಆಸೆ. ಆದ್ರೆ ಸಿಕ್ಕಾಬಟ್ಟೆ ಜನ ಅಲ್ಲಿ. ಜನ ಅಂದ್ರೆ ಜನ. ಪಾರ್ಸಲ್ ಬೇರೆ ನೋಡ್ರಿ, ಪಾರ್ಸಲ್ ಕಟ್ಕೊಡೋದು ಒಂದ್ ಸ್ವಲ್ಪ ತಡ ಆಗೋಯ್ತು. ಏನ್ ಮಾಡೋಣ ಹೇಳ್ರಿ? ಹಂಗಾಗಿ ಮಟನ್ ಸಾಂಬಾರು, ಕಬಾಬು, ಬಿರಿಯಾನಿ, 2 ಮೊಟ್ಟೆ ಎಲ್ಲ ತಗೊಂಬರೋ ಅಷ್ಟರಲ್ಲಿ, ಮುದ್ದೆ ಬೇರೆ ಎಲ್ಲ ತಗೊಂಬರೋ ಅಷ್ಟರಲ್ಲಿ ಬೇರೆ ಹೊತ್ತು ಬೇರೆ ಆಗೋಯ್ತು. ಏನ್ ಮಾಡೋಣ ಹೇಳ್ರಿ ನಾನು? ಬಿಡಿ, ಬೇಜಾರು ಮಾಡ್ಕೋಬೇಡಿ. ಒಂದ್ ಅರ್ಧ ಗಂಟೆ ತಡ ಆಯ್ತು ನಾನು ಹೇಳೋದಕ್ಕಿಂತ. ಏನ್ ಮಾಡೋಣ ಹೇಳ್ರಿ? ಈಗ ಬರೋದು ಬಂದ್ಬಿಟ್ಟಿದೀನಿ. ಈಗ ಬಿಟ್ಟು ಬರೋಕ್ಕಾಗಲ್ಲ, ಏನಿಲ್ಲ. ಸರಿ ಕಣಪ್ಪ, ಆಯ್ತು ಕಟ್ಟಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಸರಿ ಸರಿ ಆಯ್ತು, ತಗೊಂಬ ಇಲ್ಲಿ. ನನಗೆ ಹೊಟ್ಟೆ ಹಸಿತೈತೆ. ಒಡಗು, ತೋಟದ ಮನೆಯಲ್ಲಿ ತಟ್ಟೆಗಳಿದಾವೆ, ಹೋಗಿ ತಗೊಂಬ ಬೇಗ. ಇಲ್ಲೇ ಹಾಕೊಡುವಂತೆ, ಇಲ್ಲೇ ತಿಂತೀನಿ ನಾನು. ನನಗೆ ಹೊಟ್ಟೆ ಬೇರೆ ಹಸಿತೈತೆ. ಹೋಗ್ಲ ಸಿದ್ದಣ್ಣ, ಬರದೆ ತಡ ಮಾಡ್ಕೊಂಡ್ ಬಂದಿದ್ಯಾ? ಅಲ್ಲೇ ತಿರ್ಗಾ ಬೇರೆ ನೀನು ಅದು ಇದು ಮಾತಾಡ್ಕೊಂಡು ನಿನ್ಕೊಬೇಡ. ನನಗೆ ಸಖತ್ ಹೊಟ್ಟೆ ಹಸಿತೈತೆ. ನಿನಗೆ ಗೊತ್ತು ತಾನೆ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದ್ರೆ ನಾನು ತಡ್ಕೊಂಡಿರಲ್ಲ ಅಂತ.
ಒಳ್ಳೆ ಚಳಿಗುನು ಅದಕ್ಕೂ ಮಟನ್ ಸಾಂಬಾರು ಮುದ್ದೆ, ಬಿಸಿ ಬಿಸಿ ಸಾಂಬಾರು ಮುದ್ದೆ, ಕಬಾಬು ಬಿರಿಯಾನಿ ತಿಂತಿದ್ರೆ ಬಾಯಲ್ಲಿ ಹಂಗೆ ನೀರು ಬರ್ತೈತೆ. ಒಡಗಲ್ಲ ಬೇಗ ರಪ್ಪನ ಹಾಕಂಬ. ಅದಿರ್ಲಿ ಕಳಿಸಿದಣ, ನೀನು ಊಟ ಮಾಡ್ಕೊಂಡ್ ಬಂದ ನೀನು ಅಲ್ಲೇನೆ? ಏನು ಅಂತ ಮಾತಾಡ್ತಿದ್ದೀರಾ ಸಾವುಕಾರ್ರೆ? ನಾನು ನಿಮ್ಗೆ ಬಿಟ್ಬಿಟ್ಟು ನಾನು ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀನ? ಯಾವತ್ತಾದ್ರೂ ನಿಮ್ಗೆ ಬಿಟ್ಟು ನಾನು ಊಟ ಮಾಡ್ಕೊಂಡ್ ಬಂದಿದ್ದೀನಿ ಹೇಳ್ರಿ? ಹೋಗ್ರಿ, ನೀವೇನೇನೋ ಹೇಳ್ತೀರಾ, ಅದಕ್ಕೆ ನನ್ಗೆ ಅರ್ಧ ಬೇಜಾರಾಗಿ ಹೋಗ್ಬಿಡೋದು. ಏನಂತ ಮಾತಾಡ್ತಿದ್ದೀರಾ ನೋಡ್ರಿ ನೀವು? ಜಗಣ ಜಗಣ, ಬಾರ ಊಟ ಮಾಡ್ಬಾರ, ಸುಮ್ನೆ ಯಾಕ ನಿಂತಿದ್ಯಾ ಜಗಣ? ಬಾರ ಊಟ ಮಾಡುವ. ನಿನ್ಗೂ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ತರಿಸಿದ್ದೀನಿ ಕಣ್, ಬಾರ ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ 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 ನಿಂಗಣರೆ, ನಾನು ಊಟ ಮಾಡಲ್ಲ. ನೀವು ಊಟ ಮಾಡ್ರಿ ನೀವು. ಹ್ಞೂ. ಅಯ್ಯೋ, ಅವನಿಗೆ ಜಂಬ ಜಾಸ್ತಿ ಸಾವ್ಕಾರ್ರಿ, ಅವನಿಗೆ ಇನ್ನೇನು ಮಾಡಕ್ ಕರಿತೀರಾ? ಬರ್ರಿ ನಾವೇ ಊಟ ಮಾಡೋಣ. ಏನೋ ಪಾಪ ಅತ್ಲಾಗಿ ಕೆಲಸ ಮಾಡಿದಾನಲ್ಲ ಅತ್ಲಾಗಿ, ಏನೋ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ನೀವು ಪ್ರೀತಿಯಿಂದ ಕರೆದ್ರೆ ನೋಡ್ರಿ ಅವ್ನಿಗೆ ಎಷ್ಟು ಜಂಬ ಐತೆ. ಏನೋ ನಮ್ಮ ನಿಂಗಣ್ಣವ್ರು ಬೆಲೆ ಕೊಟ್ಬಿಟ್ಟು ನಮ್ಮವ್ರು ಅಂತ ಕರೆದ್ರಲ್ಲ, ಒಂಚೂರು ಊಟ ಮಾಡೋಣ, ಕುತ್ಕೊಳ್ಳೋಣ, ಮಾತಾಡ್ಸಂಗ್ ಕುತ್ಕೊಳ್ಳೋಣ ಅಂತ ಏನಾರ ಆಯ್ತಾ? ನನ್ನಷ್ಟು ಒಳ್ಳೆಯವರು ಯಾರು ಇಲ್ಲ ಸಾವ್ಕಾರ್ರೆ. ನಿಮ್ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತರ ನಾನು. ಬಿಡ್ಲಾ ಸಿದ್ದಣ್ಣ, ಬೇಜಾರು ಮಾಡ್ಕೊಬೇಡ ಬಿಡ. ಅವ್ರದೆಲ್ಲ ಮಾಮೂಲಿ ಇದ್ದಿದ್ದೇನೆ, ತಲೆ ಯಾಕೆ ಕೆಡಿಸ್ಕೊಂಡ, ನಾವು ಸುಮ್ಕಿರು. ಲೇ ಲೇ ಸಿದ್ದಣ್ಣ, ಇದಾಕಲ್ಲ ನೀನು ಊಟ ಮಾಡ್ಲಾ? ಅದ್ಯಾಕೆ ಕಬಾಬು ಬಿರಿಯಾನಿ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಕುಂತಿದ್ಯಾ? ಮಟನ್ ಸಾಂಬಾರು ಮುದ್ದೆ ಭಾಳ ಚೆನ್ನಾಗೈತೆ ಕಳ್ಳ. ಒಳ್ಳೆ ಬಿಸಿ ಬಿಸಿ ಮುದ್ದೆ ಐತೆ, ಬಲು ಚೆನ್ನಾಗೈತೆ, ಒಳ್ಳೆ ಮೆತ್ತಗೆ ಭಾಳ ಚೆನ್ನಾಗೈತೆ. ನೀನು ತಟ್ಟೆಲಿ ಹಾಕೊಂಡು ತಿನ್ಲಾ, ಊಟ ಮಾಡ್ಲಾ ಮುದ್ದೆ ಊಟ? ಅಯ್ಯೋ, ನಾನು ಅಲ್ಲೇ ತಿನ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಹೊಟ್ಟೆ ತುಂಬ. ಇಲ್ಲಿ ತಿನ್ನಕ್ಕಾಗಲ್ಲ, ಏನಿಲ್ಲ. ಸಾವುಕಾರರ ಮುಂದೆ ಈಗ ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ತಿನ್ಕೊಂಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಬಿಟ್ಟೆ ತಿನ್ಕೊಂಬಂದಿದ್ಯಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಂತ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಸಾವುಕಾರ್ರೆ, ನಾನು ಮುದ್ದೆ ಊಟ ಏನು ಮಾಡಲ್ಲ. ಒಂದೆರಡೆರಡು ಪೀಸು ಕಬಾಬ್ ತಿಂತೀನಿ ಸಾಕು. ನನಗೆ ಇವತ್ತು ಯಾಕೆ ತಿನ್ನಕ್ಕೆ ಮನ್ಸಿಲ್ಲ ಸಾವುಕಾರ್ರೆ. ಲೈ, ಮಟನ್ ಸಾಂಬಾರು ಬಲು ರುಚಿಯಾಗೈತೆ ಕಡಲೆ, ಕುರಿ ಮಟನ್ ಸಾಂಬಾರು. ಒಳ್ಳೆ ರುಚಿಯಾಗಿ ಮಾಡಿದಾರ ಕಳ್ಳ. ಈ ಮಳೆ ಒಂಥರ ಗುಡ್ರ ಹಾಕೊಂಡಿರೋದಕ್ಕೂ, ಚಳಿ ಚಳಿ ಹಂಗೆ ಆಗ್ತಿರೋದಕ್ಕೂ ತಂಪಗ್ಲೇ ಐತೆ, ಒಳ್ಳೆ ಚೆನ್ನಾಗೈತೆ ಕಳ್ಳ. ಕುತ್ಕೊಂಡು ತಿಂತಿದ್ರೆ ಇನ್ನೂ ತಿನ್ಬೇಕು ಅನಿಸ್ತೈತೆ ಕಳ್ಳ. ಕುತ್ಕೊಳ್ಳ, ಬಾರ್ಲಾ ಇಲ್ಲಿ. ಮಟನ್ ಸಾಂಬಾರು ಹಾಕೊಂಡು ತಿನ್ಲಾ, ಊಟ ಮಾಡ್ಲಾ ಸಿದ್ದಣ್ಣ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು? ತಣ್ಣಗಾಗೋಗ್ಬಿಟ್ರೆ ಮತ್ತೆ ತಿನ್ನಕ್ಕಾಗಲ್ಲ ಕಣೋ. ಭಾಳ ರುಚಿ ಆಗೈತೆ ಕಬಾಬು ಮಾತ್ರ ಸಾವುಕಾರ್ರೆ. ಊಟ ಮಾಡಿ. ರೈಸು ಐತೆ, ತಿರ್ಗಾ ಬಿರಿಯಾನಿನೂ ಐತೆ, ಕಬಾಬುನೂ ಐತೆ. ಊಟ ಮಾಡಿ, ನೀವು ಹೇಳ್ತೀನಿ ನಿಮ್ಗೆ ಹಾಕ್ಕೊಡ್ತೀನಿ. ಮೊದಲು ನೀವು ಊಟ ಮಾಡಾದ್ಮೇಲೆ ಕಡೆಗೆ ನೋಡೋಣ, ನಾನು ಊಟ ಮಾಡ್ತೀನಿ. ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು ಸಾವುಕಾರ್ರೆ. ನೀವು ಚೆನ್ನಾಗಿರ್ಬೇಕು, ನೀವು ನನ್ನ ಕಣ್ಮುಂದೆ ಚೆನ್ನಾಗಿರ್ಬೇಕು. ನೀವು ತೃಪ್ತಿಯಾಗಿ ಊಟ ಮಾಡಿದ್ರೆ ನಾನು ಊಟ ಮಾಡ್ದಂಗೆನೆ. ಇಲ್ಲ ಕಳ್ಳ ಸಿದ್ದಣ್ಣ, ಪಾಪ ನನಗೆ ನಾನು ಹೇಳದಂಗೆಲ್ಲ ಮಾತು ಕೇಳ್ತೀಯಾ, ಇಷ್ಟೊಂದೆಲ್ಲ ಸಹಾಯ ಮಾಡ್ತೀಯ ನೀನು ಚೆನ್ನಾಗಿರ್ಬೇಕಣ. ನೀನು ನನ್ನ ಜೊತೆ ಇರಬೇಕು, ಆರಾಮಾಗಿ ನೀನು ತೃಪ್ತಿಯಿಂದ ಊಟ ಮಾಡಬೇಕು. ನಾನು ಒಬ್ಬನೇ ಊಟ ಮಾಡಿದ್ರೆ ಅದೆಂಗ್ಲಾ ಸರಿ ಆಗುತ್ತೆ? ತಿನ್ನು. ಆ ಕಬಾಬು ಬಿರಿಯಾನಿನಾದ್ರೂ ಹಾಕೊಂಡಿದ್ಯಲ್ಲ, ಮುದ್ದೆ ಊಟ ಮಾಡಲಿಲ್ಲ ಅಂದ್ರೂ ಏನು ಪರವಾಗಿಲ್ಲ, ಅವನಾದ್ರೂ ತಿನ್ನು. ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ಆರಾಮಾಗಿ ಇರತ್ ಕಲಿ. ಒಳ್ಳೆ ಖಾರವಾಗಿ ಸಾಂಬಾರು ಮಾತ್ರ ಸಖತ್ತಾಗಿ ಇಟ್ಕೊಳ್ಳ ಮಾತ್ರ. ಆ ಮಸಾಲೆ ಹಾಕಿರೋದಕ್ಕೂ ಅದಕ್ಕೂ ಹೆಂಗೆ ರುಚಿ ಐತೆ ಅಂತೀಯ? ಅಲ್ಲ ಕಳ್ಳ, ಮೊಟ್ಟೆ ತಗೊಂಬಂದೆ ಅಂತ ಹೇಳಿದೆ, ಮೊಟ್ಟೆ ಅಲ್ಲ, ಮೊಟ್ಟೆನಾದ್ರೂ ಹಾಕೊಂಡು ತಿನ್ನ. ಅಯ್ಯೋ ಹೂ ಕಣ್ರಿ ಸಾವುಕಾರ್ರೆ, ಮೊಟ್ಟೆನೂ ಐತಲ್ವ, ನಾನು ಮರ್ತೇ ಬಿಟ್ಟಿದ್ದೀನಿ ಹೇಳ್ರಿ. ತಡೀರಿ, ಮೊಟ್ಟೆ ಕವರಲ್ಲೇ ಐತೆ. ತಡೀರಿ, ಐತೆ ತಗೊಂಡು ತಿನ್ನೋಣ. ನಿಮ್ಗೆ ಹಾಕ್ತೀನಿ 2 ಮೊಟ್ಟೆನೂ, ನೀವೇ ತಿನ್ನಿರಂತೆ. ಇದೇ ಹಾಕಲ್ಲ, ಏನು ತಿನ್ನಕ್ಕೆ ಮನ್ಸು ಮಾಡ್ತಿಲ್ಲ ಇವತ್ತು ಸಿದ್ದಣ್ಣ. ಮಟನ್ ಸಾಂಬಾರು, ಚಿಕನ್ನು, ಬಿರಿಯಾನಿ ಅಂದ್ರೆ ಬಲು ಇಷ್ಟ ಅಂತಿದೆ. ನನ್ಕಿಂತ ಮುಂಚೆ ನನ್ನ ಸಾವುಕಾರ ನನಗೂ ಇಷ್ಟ, ನಾನು ಊಟ ಮಾಡ್ತೀನಿ ಅಂತ ಕೂತ್ಕೊಳ್ತಿದ್ದವನು ಇವತ್ತು ಯಾಕೆ ಏನ್ ಕೊಟ್ರು ತಿಂತಾನೆ ಇಲ್ವಲ್ಲ ನೀನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ. ಊಟ ಮಾಡ ಬೇಗ ಮಂತವ ಹೋಗೋಣ. ಮಳೆ ಬರಂಗ್ ಬೇರೆ ಆಗೈತೆ, ಇನ್ನೇನು ಕೆಲ್ಸಗಳೆಲ್ಲ ಮುಗೀತು, ಇನ್ನೇನು ಹೋಗ ನಡಿ ಬೇಗ.